ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಟು ಎ ಬುದ್ಧ ಸಿಟೆಡ್ ಆನ್ ಎ ಲೋಟಸ್ ಬೈ ಸರೋಜಿನಿ ನಾಯ್ಡು ಈ ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಮತ್ತು ಈ ಒಂದು ಪ್ರತಿಯೊಂದು ಸಾಲಿನ ಇನ್ನರ್ ಮೀನಿಂಗನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಸರೋಜಿನಿ ನಾಯ್ಡುರವರು ಬರೆದಿರ್ತಕ್ಕಂತಹ ಈ ಟು ಎ ಬುದ್ಧ ಸಿಟೆಡ್ ಆನ್ ಎ ಲೋಟಸ್ ಈ ಪದ್ಯದಲ್ಲಿ ಕವಿಯವರು ಬುದ್ಧರು ಅನುಭವಿಸ್ತಾ ಇರತಕ್ಕಂತಹ ಆ ಒಂದು ಆಧ್ಯಾತ್ಮಿಕ ಸಂತೋಷ, ಹಾಗೆ ಬುದ್ಧನ ಒಂದು ಶಾಶ್ವತೆ ಸರ್ವೋಚ್ಚತೆಯನ್ನು ಕುರಿತು ಪ್ರಶ್ನೆ ಮಾಡ್ತಾ ಮಾನವನ ದುಃಖಗಳ ಬಗ್ಗೆ ತಿಳಿಸುತ್ತಾ ಆ ಒಂದು ಬುದ್ಧನ ಆ ಶಾಶ್ವತೆಯನ್ನು ಅಥವಾ ಆ ಸಂತೋಷವನ್ನು, ಆ ಸರ್ವೋಚ್ಚತೆಯನ್ನು ಹೇಗೆ ಪಡೆಯಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ತಮ್ಮ ಸಾಲುಗಳ ಮೂಲಕ ವ್ಯಕ್ತಪಡಿಸ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಲೈನ್ ಬೈ ಲೈನ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಕೊನೆಯಲ್ಲಿ ನೀವು ಈ ಸಮರಿಯ PDF ಅನ್ನು ಡೌನ್ಲೋಡ್ ಸಹ ಮಾಡಿಕೊಳ್ಳಬಹುದಾಗಿರುತ್ತೆ. ಇಲ್ಲಿ ಮೊದಲ ಸಾಲುಗಳಲ್ಲಿ ಸರೋಜಿನಿ ನಾಯ್ಡು ಅವರು ಹೇಳ್ತಾ ಇದ್ದಾರೆ, ಲಾರ್ಡ್ ಬುದ್ಧ ಆನ್ ಥೈ ಲೋಟಸ್ ಥ್ರೋನ್ ವಿತ್ ಪ್ರೇಯಿಂಗ್ ಐಸ್ ಆ್ಯಂಡ್ ಹ್ಯಾಂಡ್ಸ್ ಎಲೈಟ್. ಇಲ್ಲಿ ಆ ಬುದ್ಧರವ್ರಿಗೆ ಹೇಳ್ತಾ ಇದ್ದಾರೆ, ಬುದ್ಧರವರು ಆ ಒಂದು ಲೋಟಸ್ ಕಮಲದ ಮೇಲೆ, ಆ ಒಂದು ಥ್ರೋನ್ ಸಿಂಹಾಸನದಂಥ ಕಮಲದ ಮೇಲೆ ಕೂತಿದ್ದಾರೆ. ಆ ಬುದ್ಧ ಪದ್ಮಾಸನದ ಮೇಲೆ ಕುಳಿತಿರ್ತಕ್ಕಂಥವನ್ನು ಈ ಸಾಲು ಚಿತ್ರಿಸ್ತಾ ಇದೆ. ಆ ಪವಿತ್ರತೆ ಮತ್ತು ಒಂದು ಜ್ಞಾನೋದಯದ ಸಂಕೇತವಾಗಿ ಈ ಸಾಲು ಹೇಳ್ತಾ ಇದೆ. ವಿತ್ ಪ್ರೇಯಿಂಗ್ ಐಸ್ ಆ್ಯಂಡ್ ಎಲೈಟ್ ಹ್ಯಾಂಡ್ಸ್ ಎಲೈಟ್. ಇಲ್ಲಿ ಆ ಬುದ್ಧನ ಕಣ್ಣುಗಳು ಒಂದು ಪ್ರಾರ್ಥಿಸುವ ಕಣ್ಣುಗಳು ಮತ್ತು ಆತನ ಕೈಗಳು ಒಂದು ಹರ್ಷಚಿತ್ತದಿಂದ ಕೂಡಿದೆ ಅಂತಕ್ಕಂಥದ್ದು. ಅಂದರೆ ಬುದ್ಧನ ಭಕ್ತಿ ಮತ್ತು ಆನಂದಮಯವಾದ ಸ್ಥಿತಿಯನ್ನು ಈ ಒಂದು ಸಾಲು ಹೇಳುತ್ತೆ. ವಿತ್ ಮಿಸ್ಟಿಕ್ ರ್ಯಾಪ್ಚರ್ ಡಸ್ ತೋ ಓನ್ ಇನ್ಮ್ಯೂಟಬಲ್ ಆ್ಯಂಡ್ ಅಲ್ಟಿಮೇಟ್. ಇಲ್ಲಿ ಆ ಬುದ್ಧ ಒಂದು ರಹಸ್ಯಮಯವಾದಂತಹ ಮಿಸ್ಟಿಕ್, ಒಂದು ಆಶ್ಚರ್ಯವಾದಂತಹ, ಒಂದು ರಹಸ್ಯಮಯವಾದಂತಹ ಆಧ್ಯಾತ್ಮಿಕ ಒಂದು ಸಂತೋಷವನ್ನು ಇಲ್ಲಿ ಪ್ರಶ್ನಿಸ್ತಾ ಇದ್ದಾರೆ. ಅಂದರೆ ಬುದ್ಧ ಅನುಭವಿಸ್ತಾ ಇರತಕ್ಕಂತಹ ಒಂದು ಆಧ್ಯಾತ್ಮಿಕವಾದಂತಹ ಸಂತೋಷವನ್ನು ಕವಯತ್ರಿಯವರು ಆ ಒಂದು ಅವರ ಅನುಭವದ ಆಳವನ್ನು ತಿಳಿಯಲು ಇಲ್ಲಿ ಬಯಸ್ತಾ ಇದ್ದಾರೆ. ಇನ್ಮ್ಯೂಟಬಲ್ ಆ್ಯಂಡ್ ಅಲ್ಟಿಮೇಟ್, ಅದು ಆ ಬುದ್ಧನ ಶಾಶ್ವತೆ ಮತ್ತು ಆ ಸರ್ವೋಚ್ಚತೆಯ ಕುರಿತು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ವಾಟ್ ಪೀಸ್ ಅನ್ರಾವಿಶ್ಡ್ ಆಫ್ ಅವರ್ ಕೆನ್ ಅನಿಲೇಟ್ ಫ್ರಮ್ ದ ವರ್ಲ್ಡ್ ಆಫ್ ಮೆನ್. ಅಂದರೆ ನಮ್ಮ ತಿಳುವಳಿಕೆಗೆ ನಿಲುಕದೇ ಇರತಕ್ಕಂತಹ ಆ ಒಂದು ಶಾಂತಿ, ಮನುಷ್ಯರ ಗ್ರಹಿಕೆಗೆ ಮೀರಿದ ಶಾಂತಿಯನ್ನು ಬುದ್ಧ ಪಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಮನುಷ್ಯರ ಜಗತ್ತಿನಿಂದ ಅದು ನಾಶವಾಯಿತೆ. ಅಂದರೆ ಆ ಬುದ್ಧನ ಶಾಂತಿಯು ಆ ಮನುಷ್ಯರ ಜಗತ್ತಿನಲ್ಲಿ ಲಭ್ಯವಿಲ್ಲವೇ, ಅಥವಾ ಜಗತ್ತಿಗೆ ಮನುಷ್ಯರಿಂದಲೇ ಅದು ನಾಶ ಆಯಿತಾ, ಅಥವಾ ಆ ಮನುಷ್ಯರಿಗೆ ಈ ಶಾಂತಿ ಸಿಗುತ್ತಾ ಇಲ್ವಾ ಅನ್ನೋದನ್ನು ಪ್ರಶ್ನೆ ಮಾಡ್ತಾರೆ. ದ ವಿಂಡ್ ಆಫ್ ಚೇಂಜ್ ಫಾರ್ ಎವರ್ ಬ್ಲೋಸ್ ಅಕ್ರಾಸ್ ದ ಟುಮಲ್ಟ್ ಆಫ್ ಅವರ್ ವೇ. ಅಂದರೆ ಇಲ್ಲಿ ಬದಲಾವಣೆ ಗಾಳಿ ಸದಾ ಬೀಸ್ತಾ ಇರುತ್ತೆ. ಅಂದರೆ ಜಗತ್ತಿನಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಅನಿವಾರ್ಯ ಮತ್ತು ಶಾಶ್ವತ ಎಂಬುದನ್ನು ಹೇಳ್ತಾರೆ. ನಂತರದ ಸಾಲಲ್ಲಿ ಅಕ್ರಾಸ್ ದ ಟುಮುಲೇಟ್ ಆಫ್ ಅವರ್ ವೇ, ಅಂದರೆ ಇಲ್ಲಿ ನಮ್ಮ ದಾರಿಯಲ್ಲಿ ಗೊಂದಲಗಳಿದೆ ಅಂತ. ಅಂದರೆ ಮನುಷ್ಯರ ಜೀವನವು ತೊಂದರೆಗಳು ಮತ್ತು ಗೊಂದಲಗಳಿಂದ ತುಂಬಿದೆ. ಟುಮಾರೋಸ್ ಅನ್ಬಾರ್ನ್ ಗ್ರೀಪ್ಸ್ ಡಿಫೋಸ್ ದ ಸಾರೋಸ್ ಆಫ್ ಅವರ್ ಎಸ್ಟರ್ಡೇ. ಅಂದರೆ ಇಲ್ಲಿ ನಾಳೆಯ ದುಃಖಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದರೆ ಭವಿಷ್ಯದ ದುಃಖಗಳು ಮತ್ತು ಹಿಂದಿನ ದುಃಖಗಳನ್ನು ನಾವು ನಿರಂತರವಾಗಿ ಇಟ್ಕೊಂಡಿರ್ತೇವೆ. ಇಲ್ಲಿ ಟುಮಾರೋ ಅನ್ಬಾರ್ನ್ ಗ್ರೀಪ್ಸ್ ಡಿಸ್ಪೋಸ್ ದ ಸಾರೋಸ್ ಆಫ್ ಅವರ್ ಎಸ್ಟರ್ಡೇ, ಅಂದರೆ ಮುಂದೆ ಬರ್ತಕ್ಕಂತಹ ಭವಿಷ್ಯದ ದುಃಖಗಳು ಹಿಂದಿನ ದುಃಖಗಳನ್ನು ಮರೆಸುತ್ತವೆ. ಮತ್ತು ಆ ದುಃಖ ಅಂತಕ್ಕಂಥದ್ದು ನಿರಂತರವಾಗಿರುತ್ತೆ. ಆ ದುಃಖಗಳು ಕಾಲಾನಂತರದಲ್ಲಿ ಬದಲಾವಣೆ ಆಗ್ತವೆ, ಆದರೆ ಅವು ಶಾಶ್ವತವಾಗಿರುತ್ತೆ. ಆ ದುಃಖಗಳು ಶಾಶ್ವತವಾಗಿರುತ್ತೆ ಅಂತ ಹೇಳ್ತಾರೆ. ಡ್ರೀಮ್ ಈಲ್ಡ್ಸ್ ಟು ಡ್ರೀಮ್, ಸ್ಟ್ರೈಫ್ ಫಾಲೋಸ್ ಸ್ಟ್ರೈಫ್ ಆ್ಯಂಡ್ ಡೆತ್ ಅನ್ವೀವ್ಸ್ ದ ವೆಬ್ ಆಫ್ ಲೈಫ್. ಅಂದರೆ ಇಲ್ಲಿ ಜೀವನದಲ್ಲಿ ಕನಸುಗಳು ಕ್ಷಣಿಕ ಮತ್ತು ಸಂಘರ್ಷಗಳು ನಿರಂತರವಾಗಿರುತ್ತೆ ಅಂತ. ಕನಸಿಗೆ ದಾರಿ ಮಾಡಿಕೊಳ್ಳುತ್ತೆ, ಆದರೆ ಸಂಘರ್ಷದ ನಂತರ ಸಂಘರ್ಷ ಬರುತ್ತೆ ಅಂತ. ಸ್ಟ್ರೈಫ್ ಫಾಲೋ ಸ್ಟ್ರೈಫ್, ಕಷ್ಟಗಳು ಮತ್ತೆ ನಿರಂತರವಾಗಿ ಬರ್ತಾ ಇರ್ತವೆ. ಆ್ಯಂಡ್ ಡೆತ್ ಅನ್ವೀವ್ಸ್ ದ ವೆಬ್ ಆಫ್ ಲೈಫ್, ಮರಣವು ನಮ್ಮ ಜೀವನದ ಅನಿಶ್ಚಿತತೆಯನ್ನು ಸೂಚಿಸುತ್ತೆ ಅಂತ. ಮರಣವು ಜೀವನದ ಜಾಲವನ್ನು ಬಿಚ್ಚುತ್ತೆ, ಅಂದರೆ ಮರಣ ಜೀವನದ ಕೊನೆಯನ್ನು ಸೂಚಿಸ್ತಾ ಇದೆ, ಅನಿಶ್ಚಿತತೆಯನ್ನು ಸೂಚಿಸುತ್ತೆ. ಫಾರ್ ಅಸ್ ದ ಟ್ರಾವೆಲ್ ಆ್ಯಂಡ್ ದ ಹೀಟ್, ದ ಬ್ರೋಕನ್ ಸೀಕ್ರೆಟ್ ಆಫ್ ಅವರ್ ಪ್ರೈಡ್. ಇಲ್ಲಿ ಫಾರ್ ಅಸ್ ನಮಗೆ ಶ್ರಮ ಮತ್ತು
ಈ ಒಂದು ಬಿಸಿಲು ಇವೆ, ಮನುಷ್ಯರು ಜೀವನದಲ್ಲಿ ಕಷ್ಟ ಮತ್ತು ತೊಂದರೆಗಳಿಂದ ಕೂಡಿದೆ ಅಂತಕ್ಕಂಥದ್ದು. ಮತ್ತು ಮನುಷ್ಯರ ಅಹಂಕಾರವು ದುರ್ಬಲ ಮತ್ತು ಒಂದು ರೀತಿ ರಹಸ್ಯಗಳಾಗಿದೆ ಅಂತ. ಸೀಕ್ರೆಟ್ಸ್ ಆಫ್ ಅವರ್ ಫ್ರೈಡ್ ಬ್ರೋಕನ್. ನಮ್ಮ ಒಂದು ಅಹಂಕಾರದ ಒಂದು ಸೀಕ್ರೆಟ್ ಈಗ ಇಲ್ಲಿ ಬ್ರೇಕ್ ಆಗಿದೆ. ದ ಟ್ರೆನಸ್ ಲೆಸನ್ಸ್ ಆಫ್ ಡಿಫೀಟ್, ದ ಫ್ಲವರ್ ಡಿಫರ್ಡ್, ದ ಫ್ರೂಟ್ ಡಿನೈಡ್. ಅಂದರೆ ಇಲ್ಲಿ ಒಂದು ಸೋಲುಗಳು ಮನುಷ್ಯರಿಗೆ ಕಠಿಣವಾದ ಅನುಭವಗಳನ್ನು ನೀಡುತ್ತೆ. ನಂತರ ದ ಫ್ಲವರ್ ಡಿಫರ್ಡ್, ದ ಫ್ರೂಟ್ ಡಿನೈಡ್ ಅಂದರೆ ಮನುಷ್ಯರ ಆಸೆಗಳು ಮತ್ತು ಪ್ರಯತ್ನಗಳು ಫಲಿಸೋದಿಲ್ಲ, ಅವು ತುಂಬ ನಿರಾಸೆಯನ್ನು ಉಂಟು ಮಾಡುತ್ತೆ. ಅಲ್ಲಿ ಒಂದು ಫ್ಲವರ್ ಡಿಫರ್ಡ್ ಮನುಷ್ಯರ ಆಸೆಗಳು ಮತ್ತು ಅವ್ರು ಮಾಡ್ತಕ್ಕಂಥ ಒಂದು ಪ್ರಯತ್ನಗಳಿಗೆ, ದ ಫ್ರೂಟ್ ಡಿನೈಡ್ ಅಂದರೆ ಪ್ರಯತ್ನಗಳಿಗೆ ಯಾವುದೇ ಫಲ ಸಿಗೋದಿಲ್ಲ, ಅದು ನಿರಾಶೆಯನ್ನು ಹೆಚ್ಚು ಮಾಡ್ತಾ ಇರುತ್ತೆ. ಬಟ್ ನಾಟ್ ದ ಪೀಸ್ ಸುಪ್ರೀಮ್ಲಿ ಓನ್ ಲಾರ್ಡ್ ಬುದ್ಧ ಆಫ್ ಥೈ ಲೋಟಸ್ ಥ್ರೋನ್. ಆದರೆ ನೀನು ಅದನ್ನೆಲ್ಲ ಗೆದ್ದಿದ್ದೀಯ ಅಂದರೆ ಬುದ್ಧ ಆ ಶಾಂತಿಯನ್ನು ಪಡೆದ, ಆದರೆ ಅದು ಮನುಷ್ಯರಿಗೆ ಲಭ್ಯವಿಲ್ಲ. ನಾಟ್ ದ ಪೀಸ್, ಅದು ಮನುಷ್ಯರಿಗಿಲ್ಲ. ಸುಪ್ರೀಮ್ಲಿ ಓನ್, ನೀನು ಅದನ್ನು ಪಡೆದಿದ್ದೀಯಾ ಬುದ್ಧ, ಆ ಶಾಂತಿಯನ್ನು ನೀನು ಪಡೆದಿದ್ದೀಯಾ. ಲಾರ್ಡ್ ಬುದ್ಧ ಆಫ್ ಥೈ ಲೋಟಸ್ ಥ್ರೈನ್, ಆ ಬುದ್ಧ ಶಾಂತಿಯುತ ಮತ್ತು ದೈವಿಕ ಸ್ಥಿತಿಯನ್ನು ಇಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ. ಆ ಒಂದು ಕಮಲದ ಮೇಲೆ ಆ ಬುದ್ಧ ಕುಳಿತಿರೋದನ್ನು ಹೇಳ್ತಾ ಇದ್ದಾರೆ. ವಿತ್ ಫ್ರೂಟ್ಫುಲ್ ಹ್ಯಾಂಡ್ಸ್ ವಿ ಸೀಕ್ ಟು ಗೇನ್ ಅವರ್ ಇನ್ಅಸೆಸಿಬಲ್ ಡಿಸೈರ್. ನಾವು ವಿತ್ ಫ್ಯೂಟೈಲ್ ಹ್ಯಾಂಡ್ಸ್ ಅಂದರೆ ನಾವು ವ್ಯರ್ಥವಾದ ಕೈಗಳಿಂದ ಏನು ಮಾಡ್ತಾ ಇದ್ದೀವಿ, ಅದನ್ನ ಪಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಮನುಷ್ಯರು ಪ್ರಯತ್ನಗಳಿಗೆ ಅದು ಸಿಗೋದಿಲ್ಲ. ಅವರ್ ಇನ್ಅಸೆಸಿಬಲ್ ಡಿಸೈರ್, ನಮಗೆ ಆ ಆಸೆ ಅಂತಕ್ಕಂಥದ್ದು ಅಸಾಧ್ಯ, ಆ ಮೋಕ್ಷದ ಆಸೆ ನಮಗೆ ಸಿಗೋದಿಲ್ಲ. ಅಂದರೆ ಮನುಷ್ಯರಿಗೆ ಆ ಮೋಕ್ಷ ಅಂತಕ್ಕಂಥದ್ದು ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಡಿವೈನರ್ ಸಮಿಟ್ಸ್ ಟು ಅಟೈನ್ ವಿತ್ ಫೇತ್ ದಟ್ ಸಿಂಕ್ಸ್ ಆ್ಯಂಡ್ ಫೀಟ್ ದಟ್ ಟೈರ್. ಇಲ್ಲಿ ಆ ಒಂದು ಡಿವೈನಿಟಿ, ಆ ದೈವಿಕತೆಯ ಉನ್ನತಿಯನ್ನು ಸಾಧಿಸುವ ಆ ಒಂದು ಬಯಕೆ ನಮ್ಮಲ್ಲಿ ಇದೆ. ವಿತ್ ಫೇತ್ ದಟ್ ಸಿಂಕ್ಸ್ ದಟ್ ಫೀಟ್ ದಟ್ ಟೈರ್ ಅಂದರೆ ಮನುಷ್ಯರ ನಂಬಿಕೆ ದುರ್ಬಲವಾಗುತ್ತದೆ ಮತ್ತು ಪ್ರಯತ್ನಗಳು ನಮಗೆ ಸರಿಯಾಗಿ ಸಿಗೋದಿಲ್ಲ, ಪ್ರಯತ್ನಗಳು ಫಲಿಸೋದಿಲ್ಲ. ಬಟ್ ನೌಟ್ ಶೆಲ್ ಕಾನ್ಕ್ವೈರ್ ಆರ್ ಕಂಟ್ರೋಲ್ ದ ಹೆವೆನ್ವರ್ಡ್ ಹಂಗರ್ ಆಫ್ ಅವರ್ ಸೋಲ್. ಯಾವುದು ಗೆಲ್ಲಲು ಅಥವಾ ನಿಯಂತ್ರಿಸಲು ಸಾಧ್ಯ ಇಲ್ಲ ಅಂತ. ಬಟ್ ನಾಟ್ ಶೆಲ್ ಕಾನ್ಕ್ವೈರ್ ಆರ್ ಕಂಟ್ರೋಲ್, ಯಾವುದನ್ನು ಗೆಲ್ಲೋದಕ್ಕೆ ಅಥವಾ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ದೈವಿಕತೆಯನ್ನು ಪಡೆಯುವ ಹಂಬಲಿಕೆಯನ್ನು ಯಾವುದು ತಡೆಯಲು ಸಾಧ್ಯ ಇಲ್ಲ. ಮತ್ತು ನಮ್ಮ ಆತ್ಮ ಸ್ವರ್ಗದ ಕಡೆಗೆ ಒಂದು ಬಯಕೆಯನ್ನು ಇಟ್ಕೊಂಡಿದೆ. ಮನುಷ್ಯರ ಆತ್ಮವು ಆಧ್ಯಾತ್ಮಿಕತೆ, ದೈವಿಕತೆಯ ಒಂದು ಜ್ಞಾನಕ್ಕಾಗಿ ಹಂಬಲಿಸ್ತಾ ಇದೆ ಅಂತ ಹೇಳ್ತಾರೆ. ದ ಹೆಂಡ್ ಎಲ್ ಸೀವ್ ಆ್ಯಂಡ್ ಅಫಾರ್ ಸ್ಟಿಲ್ ಲೂರಸ್ ಅಸ್ ವಿತ್ ಇಟ್ಸ್ ಬೆಕನಿಂಗ್ ಫ್ಲೈಟ್. ಈ ಅಂತ್ಯ ಅಂತಕ್ಕಂಥದ್ದು ನಮ್ಮ ಕೈಗೆ ಸಿಗೋದಿಲ್ಲ, ಬಹಳ ದೂರ ಇದೆ. ಮೋಕ್ಷ ಅಂತಕ್ಕಂಥದ್ದು ಮನುಷ್ಯರಿಗೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ, ಅದು ಬಹಳ ದೂರ ಇದೆ. ಮತ್ತು ಆ ಮೋಕ್ಷದ ಆಸೆಯು ಮನುಷ್ಯರನ್ನು ಸದಾ ಅದನ್ನು ಪಡೆಯೋದಕ್ಕೆ ಪ್ರೇರೇಪಿಸ್ತಾ ಇದೆ ಅಂತ. ಸ್ಟಿಲ್ ಲೂರ್ಸ್ ಅಸ್, ನಮ್ಮನ್ನು ಮತ್ತೆ ಅದು ಪ್ರೇರೇಪಿಸ್ತಾ ಇದೆ. ವಿತ್ ಬೆಕ್ನೋಯಿಂಗ್ ಫ್ಲೈಟ್, ಆ ಮೋಕ್ಷದ ಆಸೆಯನ್ನು ಪಡೆಯೋದಕ್ಕೆ ನಮಗೆ ಪ್ರೇರೇಪಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಆಲ್ ಅವರ್ ಮಾರ್ಟಲ್ ಮೂಮೆಂಟ್ಸ್ ಆರ್ ಅ ಲೆಸನ್ ಆಫ್ ದ ಇನ್ಫೈನೈಟ್. ಇಲ್ಲಿ ಮನುಷ್ಯರ ಜೀವನವು ತುಂಬ ಕ್ಷಣಿಕವಾಗಿದ್ದು ಅವು ನಮ್ಮ ಆ ಕ್ಷಣಗಳೆಲ್ಲವೂ, ಆ ಮಾರ್ಟಲ್ ಮೂಮೆಂಟ್ಸ್ ಅವೆಲ್ಲವೂ ಸಹ ಎ ಲೆಸನ್ ಆಫ್ ದ ಇನ್ಫೈನೈಟ್, ಜೀವನದ ಒಂದು ಭಾಗವಾಗಿದೆ. ಅದು ಒಂದು ಸೆಷನ್, ಎ ಸೆಷನ್ ಆಫ್ ದಿ ಇನ್ಫೈನೈಟ್ ಮೀನ್ಸ್ ಆ ಜೀವನದ ಒಂದು ಭಾಗವಾಗಿದೆ. ಹೌ ಶೆಲ್ ವಿ ರೀಚ್ ದ ಗ್ರೇಟ್ ಅನ್ನೌನ್ ನಿರ್ವಾಣ ಆಫ್ ಥೈ ಲೋಟಸ್ ಥ್ರೋನ್. ನಾವು ನಿಮ್ಮಂತೆ ಆ ಒಂದು ಮಹಾನ್ ಆ ಒಂದು ನಿರ್ವಾಣವನ್ನು, ಆ ಮೋಕ್ಷದ ಮಾರ್ಗವನ್ನು ಪಡೆಯೋದು ಹೇಗೆ? ಹೌ ಶೆಲ್ ವಿ ರೀಚ್ ದಟ್ ಗ್ರೇಟ್ ಅನ್ನೌನ್ ನಿರ್ವಾಣ. ನೀವು ಪಡೆದಂತಹ ಆ ಒಂದು ಆಧ್ಯಾತ್ಮಿಕತೆಯನ್ನು, ಆ ಶಾಂತಿಯನ್ನು, ಆ ನಿರ್ವಾಣವನ್ನು ನಾವು ಹೇಗೆ ಪಡಿಬೇಕು? ಅನ್ನೌನ್ ನಿರ್ವಾಣ, ಅದು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಫ್ ಥೈ ಲೋಟಸ್ ಥ್ರೋನ್ ಅಂದರೆ ಆ ಒಂದು ಲೋಟಸ್ ಸಿಂಹಾಸನದ ಮೇಲೆ ಕುಳಿತಿರ್ತಕ್ಕಂಥ ಬುದ್ಧನನ್ನು ಕೇಳ್ತಾ ಇದ್ದಾರೆ. ನಿಮ್ಮ ಹಾಗೆ ನಿಮ್ಮ ಆ ಮೋಕ್ಷದ ಮಾರ್ಗವನ್ನು ನಾವು ತಿಳಿಯಬೇಕೆಂಬ ಒಂದು ಹಂಬಲಿಕೆಯಲ್ಲಿದ್ದಾವೆ. ಆ ನಿರ್ವಾಣವನ್ನು ಪಡೆಯುವ ಮಾರ್ಗವನ್ನು ನಮಗೆ ತಿಳಿಸಿ ಅಂತ ಕೊನೆಯ ಸಾಲಲ್ಲಿ ಕೇಳ್ತಾ ಇದ್ದಾರೆ. ನೀವು ಪಡೆದಂಥ ಮೋಕ್ಷದ ಮಾರ್ಗವನ್ನು ನಮಗೆ ತಿಳಿಸಿ ಅಂತ ಸರೋಜಿನಿ ನಾಯ್ಡು ಅವರು ಕೇಳ್ತಾ ಇದ್ದಾರೆ.
ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ಹಾಗೆ ಈ ಒಂದು ಕನ್ನಡದ ಎಕ್ಸ್ಪ್ಲನೇಷನ್ನೊಂದಿಗೆ ನಿಮಗೆ ಇಂಗ್ಲೀಷ್ ಸಮ್ಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಡೌನ್ಲೋಡ್ ಮಾಡಿ ಓದ್ಕೋಬಹುದಾಗಿರುತ್ತೆ. ಮತ್ತು ಹೆಚ್ಚಿನ ವಿಡಿಯೋಗಳನ್ನು ನೋಡೋದಕ್ಕೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.